ಏನು ಮತ್ತೆ ಅಡ್ಮಿಟ್ ಆಗಿದ್ದೀರಾ? ಬಡವರ ಬಂಧುವಾಗಿರ್ತಕ್ಕಂಥ ನಮ್ಮ ಮಾಲೂರಿನ ದಾನಿಗಳು ಆಗಿರ್ತಕ್ಕಂಥ ಬಡಗಿ ಸೀನಣ್ಣವರು ನವರ 57ನೇ ಹುಟ್ಟುಹಬ್ಬವನ್ನ ಎಲ್ಲ ದಾನದ ಮುಖಾಂತರವಾಗಿ ಆಚರಿಸಬೇಕು ಅಂತಕ್ಕಂಥ ಧ್ಯೇಯದೊಂದಿಗೆ ಬೆಳಗ್ಗೆಯಿಂದಲೂ ಕೂಡ ಗೋವಾಶ್ರಮಕ್ಕೆ ಹಸಿ ಮೇವನ್ನು ಕೊಡಬೇಕು ಅಂತಕ್ಕಂಥ ಅರ್ಥದಲ್ಲಿ ಅಲ್ಲಿ ಒಂದು ಗಂಟೆ ಕಾಲ ಕಾತು ಹಸಿಮೇವನ್ನ ತರಿಸಿ ಗೋವುಗಳಿಗೆ ತಿನ್ನಿಸಿ ಅವರ ದಂಪತಿಗಳು ಅಲ್ಲಿಂದ ನೇರವಾಗಿ ಸರ್ಕಾರಿ ಆಸ್ಪತ್ರೆಗೆ ಬಂತು. ಪ್ರತಿಯೊಂದು ರೋಗಿಗಳು ಕೂಡ ಅವರು ಗುಣಗೋದ ಬಡಗಿ ಸೀನಣ್ಣವ್ರದ ಭಕ್ತತೆ ದೇವರು ಚೆನ್ನಾಗಿರಲಿ ಅಂತಕ್ಕಂಥ ಆಶೀರ್ವಾದದೊಂದಿಗೆ ಅವರು ಇವತ್ತು ಬಡವರಿಗೆ ಒಂದು ದಾನವನ್ನು ಮಾಡಿದ್ದಾರೆ. ಹಾಗೆ ವೃದ್ಧಾಶ್ರಮಕ್ಕೆ ಹೋಗಿ ಅವರಿಗೆ ಅನ್ನವನ್ನು ಕೊಟ್ಟು ಮತ್ತೆ ಆ ಅನ್ನ ಮಕ್ಕಳ ಒಂದು ಆಶ್ರಮಕ್ಕೆ ಹೋಗಿ ಅವರು ಕೂಡ ಒಂದು ದಾನವನ್ನು ಕೊಟ್ಟು ನನ್ನ ಜನ್ಮ ದಿನಾಚರಣೆಯನ್ನ ದಾನದ ಮುಖಾಂತರವಾಗಿ ಬಡಬಗ್ಗರ ಒಂದು ತಿಂದು ಅವರು ಸಂತೋಷಪಟ್ಟರು. ಅದು ನನ್ನ ಸಾರ್ಥಕ ಜೀವನ ಅಂತ ಅನ್ನೋ ಧ್ಯೇಯದೊಂದಿಗೆ ಇವತ್ತು 57ನೇ ವರ್ಷ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇದ್ದಾರೆ. ಈ ಮಾಲೂರಿನ ಗ್ರಾಮ ದೇವತೆ ಆಗಿರ್ತಕ್ಕಂಥ ಮಾರಮ್ಮ ಹಾಗೂ ಅವರ ಒಂದು ಫಲವನ್ನು ತಿಂದಂತ ಎಲ್ಲ ಧಾನ್ಯಗಳ ಆಶೀರ್ವಾದ ಅವರ ದಂಪತಿಗಳಿಗೆ, ಅವರ ಮಕ್ಕಳಿಗೆ, ಅವರ ಕುಟುಂಬಕ್ಕೆ ಐಶ್ವರ್ಯ ಆರೋಗ್ಯವನ್ನ ನೀಡಲಿ ಅಂತ ಭಗವಂತನಲ್ಲಿ ಕೇಳ್ತಾ ನಾನು ಅವರಿಗೆ ನಮ್ಮೆಲ್ಲರ ಪರವಾಗಿ ಹುಟ್ಟುಹಬ್ಬಗಳ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ. ಏನು ಈ ದಿನ ನಿಮ್ಮೆಲ್ಲ ನೆಚ್ಚಿನ ನಾಯಕರು, ಬಡವರ ಬಂಧು, ದಲಿತರ ಬಂಧು, ಸಮಾಜ ಸೇವಕರು, MFR ಡೆವಲಪರ್ಸ್ ಆದಂತ ನಮ್ಮ ಊರಿನವರು ಕನ್ನಡ ಸಂಘಟನೆಯಲ್ಲಿ ಅವ್ರದೇ ಆದ ಚಾತುರ್ಯ ಇದೆ. ಕನ್ನಡ ಅನ್ನೋದು ಏನು ಅಂದ್ರೆ ಮೊದಲು ಮಾಲೂರಲ್ಲಿ ಬಾವುಟಾಡಿದಂತ ಮೊದಲ ವ್ಯಕ್ತಿ ಯಾರಾದ್ರೆ ಅದು ನಮ್ಮ ಬಡಗಿ ಸೀನಣ್ಣವರು ಅಂತ ಹೇಳಕ್ ಇಷ್ಟಪಡ್ತೀನಿ. ಬಂದ್ರೆ ಅವರ ಹುಟ್ಟುಹಬ್ಬ ಇವತ್ತಿನ ದಿವಸದಲ್ಲಿ 56ನೇ ತುಂಬಿ 57ಕ್ಕೆ ಕಾಲಿಟ್ಟಿದ್ದಾರೆ. ಅವರಿಗೆ ಆ ಮಾರಮ್ಮ ತಾಯಿ ಐಶ್ವರ್ಯ ಅಂತ ಮೊದಲಿಗೆ ಆರೋಗ್ಯ ಕೊಟ್ಟು ನಮ್ಮ ಜೊತೆಯಲ್ಲಿ ಸಹಕಾರ ಇರಲಿ, ನಮ್ಮಂತ ಎಷ್ಟೋ ಜನ ಪ್ರತಿಭೆಗಳು ಬೆಳೆಸಿದ್ದಾರೆ. ಅವರ ಆಶೀರ್ವಾದ ಯಾವತ್ತೂ ನಮ್ಮ ಮೇಲೆ ಇರುತ್ತೆ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದರಲ್ಲಿ ಅವರು ಅನ್ವಯಾಗಿದ್ದಾರೆ. ಯಾರೇ ದಲಿತರು, ನಮ್ಮ ದಲಿತ ಜನಾಂಗ ಅಂದ್ರೆ ತುಂಬಾ ಪ್ರೀತಿ ಅವರಿಗೆ. ನಮ್ಗೆ ಯಾರೇ ಬರಲಿ, ಜನಾಂಗದವರು ಯಾರೇ ಬರಲಿ ಅವ್ರು ತುಂಬಾ ಅಭಿಮಾನ, ಪ್ರೀತಿ. ಅವ್ರು ಅಡಾಟ್ ತಮ್ಮಂತಾರು ನೋಡ್ಕೊತಾರೆ. ಇಂಥವರು ಅಪರೂಪ ಈ ನಮ್ಮ ಮಾಲೂರು ತಾಲೂಕಲ್ಲಿ ಸಿಗ್ಬೇಕಂದ್ರೆ. ಬೆಳಗಿಂದ ಸಹ ಅನಾಥಾಶ್ರಮಕ್ಕೆ ಹೋಗಿ ಅಲ್ಲಿ ಬುದ್ಧಿಮಾನ್ ಮಕ್ಕಳಿಗೆ ತಿಂಡಿ ಕೊಡೋದಾಗ್ಲಿ, ಮತ್ತೆ ಗೋವಾಶ್ರಮಕ್ಕೆ ಹೋಗಿ ಹಸಿ ಮೇವು ಕೊಟ್ಟು ಸುಮಾರು ಗೋವುಗಳಿಗೆಲ್ಲ ಅವ್ರಿಗೆ ಆಶೀರ್ವಾದ ತಗೊಂಡು ಮತ್ತು ಹೊರ ರೋಗಗಳಿಗೆ ಗೌರ್ಮೆಂಟ್ ಹಾಸ್ಪಿಟಲ್ ಬಂದು ಹಣ್ಣು ಹಂಪಲು ಮತ್ತೆ ಜ್ಯೂಸ್ ಕೊಡೋ ರೀತಿಯಲ್ಲಿ ಬಂದು ನನ್ನ ಜೀವನ ಪೂರ್ತಿ ದಾನ ಧರ್ಮವಾಗಿರ್ತೈತೆ ಅಂತ ಅವ್ರು ತುಂಬ ಹೃದಯದಿಂದ ದಾನ ಮಾಡ್ತಾ ಇದ್ದಾರೆ. ಅವರಿಗೆ ಮಾರಮ್ಮ ತಾಯಿ ಐಶ್ವರ್ಯ ಕೊಟ್ಟು ಅವ್ರ ಕುಟುಂಬ 100 ಕಾಲ ತಣ್ಣಗಿಲ್ಲ ಅಂತ ನಾವು ಬೇಡ್ಕೊಂತೀವಿ. ಬಡಗಿ ಸೀನಣ್ಣವ್ರಿಗೆ, ಬಡಗಿ ಸೀನಣ್ಣವ್ರಿಗೆ, ಬಡಗಿ ಬಡವರ ಬಂಧು ಬಡಗಿ ಸೀನಣ್ಣವ್ರಿಗೆ, ಬಡಗಿ ಸೀನಣ್ಣವ್ರಿಗೆ. ಚೆನ್ನಾಗಿ ಬಿಡ್ತಾವೆ. ಮುಂದೆ ನೀನು ಬೇಕು ನೀನು ಉಸಿರಿಗೆ ಉಸಿರೇ ಬರು ನೆತ್ತಿಸಲವರು ಜೊತೆಯಲ್ಲಿ ಬೆವರು ಸುರಿಸಿ ಕೋಟೆ ಕಟ್ಟು ದೊರೆಯನ್ನು ಬೆಗ ಇವರಿದ್ದ ಕಡೆ Thank you.
ಆಯ್ತು ಅಲ್ಲಿ ಕೂಡ ಫೋನ್ ಕೊಡ ಏನು ಕೈ ಆಯ್ತಾಯ್ತು ಸಾಲಲ್ಲ ಬೇಡ ಬಿಡಪ್ಪ ಸಾಲಲ್ಲ ಹಂಗೆ ಆಗಮಿಸಿದರೆ ಅವರಿಗೆ ಜೆಡಿಎಸ್ ಮುಖಂಡರು ನಮ್ಮ ಹೋದ ಮುಖಂಡವರು ಆಗಮಿಸಿದರೆ ಅವರಿಗೆ ಅಪಮೃತ ಸ್ವಾಗತ ಬಯಸುತ್ತಾ ಇಲ್ಲ ಹೋಗೋಣ ಅಲ್ಲಿ ಹೋಗ ಆಯ್ತಾಯ್ತು ಕುಟಿ ಬಾ मन प्यार
ಸಂಭ್ರಮದಲ್ಲಿ ಮಕ್ಕಳ ಹರುವಾಗೆ ನಗುತ್ತಾ ನಗುತ್ತಾ ಬಾಳು ನೀನು ವರ್ಷ ಎಂದು ಹೀಗೆ ಇರಲಿ ಹಂತ ಹಂತ ಬಾಳಿನ ದೀಪ ನಿನಗೂ ದೇವರ ರೂಪ ನಿನಗೂ ನಗುತ್ತಾ ನಗುತ್ತಾ ಬಾಳು ನೀನು ವರ್ಷ ಎಂದು ಹೀಗೆ ಇರಲಿ ಹಂತ ಹಂತ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯ. ಇವತ್ತು ನಮ್ಮ ಬಡಗಿಸರನ್ನವರು ಹುಟ್ಟಿದ ಬಯಕು ಸಮಾಜ ಸೇವಕರು ಹಾಗೆ ಸುಮಾರು ಜನಕ್ಕೆ ಸ್ಕೂಲ್ಗೆ ಮಕ್ಕಳಿಗಾಗಿರ್ಬೋದು, ಬಡ ಜನತೆಗಾಗಿರ್ಬೋದು, ಹಾಸ್ಪಿಟಲ್ಗಾಗಿರ್ಬೋದು, ಪ್ರತಿಯೊಂದಕ್ಕೂ ಹೆಲ್ಪ್ ಮಾಡಿದ್ದಾರೆ. ಅವರ ಹುಟ್ಟುಹಬ್ಬ ಇವತ್ತು ಅಹಿಂಸೆಗಳು ಮಾಡ್ಕೊತಿದ್ರೆ ಅವ್ರಿಗೆ ದೇವರು ಆಯುಷ್ ಆರೋಗ್ಯ ಕೊಟ್ಟು 100 ವರ್ಷ ಕಾಪಾಡಂತ 56ನೇ ವರ್ಷದ ಹುಟ್ಟುಹಬ್ಬ. ಕನ್ನಡಪರ ಇದ್ದು ಯಾರು ಕನ್ನಡ ಬಾವುಟ ಕನ್ನಡ ವ್ಯಕ್ತಿ ಯಾರೋ ನಮ್ಮ ಬಡಗಿಸರು ಹೇಳಕ್ಕೆ ಹೆಮ್ಮೆ ಪಡ್ತಾರೆ. 56ನೇ ವಸಂತ ತುಂಬಿ 57ಕ್ಕೆ ಸ್ವಾಗತ ಮಾಡಿದ್ದಾರೆ. ಅವರಿಗೆ ಮಾನವ ಮಾನವಪಡಿ ಸಂದರ್ಭ ನಮ್ಮ ದೇವರಿಗೆ ಪಟಲಮ್ಮ ಅವರಿಗೆ ಆಯುಷ್ ಐಶ್ವರ್ಯ ಕೊಟ್ಟು ನೋಡ್ತಾರ ನಮ್ಮ ಜೊತೆಯಲ್ಲಿ ಇಂಥ ಸೇವೆ ಮಾಡಬೇಕಂತ ನಾವು ಕೋರ್ಕೊಳ್ತೇವೆ. ದಯವಿಟ್ಟು ನಮಗೆ ಬಡಗಿಸರವರ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅವರ ಹುಟ್ಟುಹಬ್ಬ ಆಚರಣೆ ಮಾಡಿ ಅವರಿಗೆ ಎಲ್ಲರೂ ಸಹ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೊಡ್ತಾ ಇದ್ದೀವಿ. ಅದೃಷ್ಟ ಅಂತ ಭಾವಿಸ್ತಾ ಬಂಧುಗಳೇ, ಗಾಂಧಿ ಸರ್ಕಲ್ಗೆ ಒಂದು ಹೊಸ ಇತಿಹಾಸ ಇದೆ. ಇಡೀ ಗಾಂಧಿ ಸರ್ಕಲ್ ಅಲ್ಲಿ ಅತಿ ಹೆಚ್ಚು ತರಕಾರಿ ಮತ್ತೆ ಅದರಲ್ಲಿ ಹೆಚ್ಚು ಕರಿಯೋದ್ರ ಮುಖಾಂತರ ಕೃಷಿಗೆ ಮತ್ತು ಹೈನುಗಾರಿಕೆ ಹೆಸರಾಂತ ಸರ್ಕಲ್ ಯಾವ್ದಾದ್ರು ಅಂದ್ರೆ ಅದು ಗಾಂಧಿ ಸರ್ಕಲ್. ಬಂಧುಗಳೇ, ಅಷ್ಟು ವಿಚಿತ್ರ ಅಲ್ಲ. ಈ ಜಿಲ್ಲೆಗೆ ತರಕಾರಿ ಕೊಡ್ತಾ ಇರ್ತಕ್ಕಂಥ ಜಾಗ ಈ ಗಾಂಧಿ ವೃತ್ತ. ಈ ಜಿಲ್ಲೆಗೆ ತರಕಾರಿ ಕೊಡ್ತಕ್ಕಂಥದ್ದು ನಮ್ಮ ಗಾಂಧಿ ವೃತ್ತ. ಈ ದೇಶಕ್ಕೆ ತರಕಾರಿ ಕೊಡೋದು ನಮ್ಮ ಗಾಂಧಿ ಸರ್ಕಲ್. ಅದೇ ರೀತಿಯಾಗಿ ಇಲ್ಲಿಂದ ಹೊರದೇಶಗಳಿಗೂ ಹೋಗುವಂತ ತರಕಾರಿ ಬೆಳೆಯುವಂತ ಜನ ಇರೋದು ಈ ಗಾಂಧಿ ಸರ್ಕಲ್ ಅಲ್ಲಿ. ಬಹುಶಃ ನಿಮಗೆ ಈ ಗಾಂಧಿ ಸರ್ಕಲ್ ಬಗ್ಗೆ ಹೆಚ್ಚಿನ ರೀತಿ ಗೊತ್ತಿದೆಯೋ ಇಲ್ಲೋ, ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥದ್ದು ನನ್ನ ಅಣ್ಣ, ನನ್ನ ತಮ್ಮ, ನಮ್ಮ ದೊಡ್ಡಪ್ಪ, ನಮ್ಮ ಚಿಕ್ಕಪ್ಪ, ನಮ್ಮ ತಾಯಂದ್ರು ಇರ್ತಕ್ಕಂಥ ಜಾಗ ಇದು ನನ್ನ ಸರ್ಕಲ್. ನಾನು ಹುಟ್ಟಿದಂತ ಸರ್ಕಲ್, ನನ್ನ ಎತ್ತು ಆಡಿಸಿದಂತ ಸರ್ಕಲ್, ನನ್ನ ದೊಡ್ಡ ಮಾಡುವಂತ ಸರ್ಕಲ್ ಯಾವ್ದಾದ್ರು ಇರೋದು ಗಾಂಧಿ ಸರ್ಕಲ್. ದಯವಿಟ್ಟು ನಾನು ಹೇಳೋದೇನಂದ್ರೆ, ಅಷ್ಟು ಕೊಡುಗೆಯನ್ನು ಕೊಟ್ಟಂತ ಈ ಗಾಂಧಿ ಸರ್ಕಲ್ ಜನ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬರಬೇಕು. ಬರೀ ನಾನು ನೋಡ್ತಾ ಇದ್ದೀನಿ, ನಾನು ಸರ್ಕಲ್ ಆಗಿ ಉಳ್ಕೊಂಡಿದೆ. ಇವತ್ತು ಸುಮಾರು ಮಕ್ಕಳು ನೋಡಿದ್ರೆ ಪುಸ್ತಕ ಕೊಡೋದ್ರ ಮುಖಾಂತರ ಬಹುಶಃ ಅವ್ರಿಗೆಲ್ಲ ಒಳ್ಳೆ ಭವಿಷ್ಯ ಸಿಗಬೇಕು. ಅವರು ಮುಂದಿನ ದಿನಗಳಲ್ಲಿ ಒಳ್ಳೆ IAS IPS ಗಳಾಗಬೇಕು. ಅವ್ರ ಮುಂದೆ ಚೆನ್ನಾಗಿ ಓದಿ ಈ ಸರ್ಕಲ್ಗೆ ಒಳ್ಳೆ ಹೆಸರು ತರಬೇಕು. ಅದೇ ರೀತಿಯಾಗಿ ರಾಜ್ಯಕ್ಕೆ ಒಳ್ಳೆ ಹೆಸರು ತರಬೇಕು ಅಂತೇಳಿ ಆಶಿಸ್ತಾರೆ. ಏನು ಈ ಒಂದು ಹುಟ್ಟುಹಬ್ಬಕ್ಕೆ ಮುಖ್ಯ ಕಾರಣಕರ್ತರಾದಂತ ನನ್ನ ಆತ್ಮೀಯ ಗೆಳೆಯ ಮಲ್ಲೇಶ್ ರಾಮಮೂರ್ತಿ ಅಣ್ಣ, ಎಚ್ ನಾರಾಯಣಪ್ಪ ಅವರು, ಪುರಿ ಮಡಿಯೂರವರು, ಹಾಗೆ ನಮ್ಮ ಆಟೋ ಸೀರಪ್ಪ, ಅಂಜಿ ಅಣ್ಣ,
ಮತ್ತೆ ವೆಂಕಿ ನಾಗರಾಜ್ ಇವರೆಲ್ಲ ತುಂಬಾ ಕಷ್ಟಪಟ್ಟು ಈ ಒಂದು ಹುಟ್ಟುಹಬ್ಬ ಮಾಡ್ತಾ ಇದ್ದಾರೆ. ಅವರು ನನ್ನ ಆತ್ಮೀಯ ಸ್ನೇಹಿತರು. ನಾನು ಎಂದೆಂದಿಗೂ ನಿಮ್ ಜೊತೆ ಇರ್ತೀನಿ, ಅವ್ರ ಜೊತೆ ಇರ್ತೀನಿ. ಅದ ನಿಮ್ಗೆ ಯಾವುದೇ ಕಷ್ಟ ಆದ್ರೆ ನಿಮ್ ಕಷ್ಟಕ್ಕೆ ನಾನು ಆಗ್ತೀನಿ ಅಂತ ಈ ಮುಖಾಂತರ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಗಾಂಧಿ ಸರ್ಕಲ್. ನೀನು ಹೋಗ ತುಂಬಾ ಸೊಗಸಾಗಿ ಆಡಿದಂತ ನಮ್ಮ ಮೇಡಮ್ಗೆ